ನಮ್ಮ ಭಾರತ ದೇಶದಲ್ಲಿ ಕ್ರಿಕೆಟ್ ಅತಿ ಜನಪ್ರಿಯವಾದರೆ ಇಡೀ ವಿಶ್ವದಲ್ಲಿ ಫುಟ್ಬಾಲ್ ತುಂಬ ಜನಪ್ರಿಯ. ಬಹುಶಃ ಫುಟ್ಬಾಲ್ ಗೊತ್ತಿಲ್ಲದವರಿಗೂ ಕೂಡ ಇವರ ಪರಿಚಯ ಇರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಇವರು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ನಂಬರ್ 1 ಫುಟ್ಬಾಲ್ ಪ್ಲೇಯರ್. ಇವರು ಪೋರ್ಚುಗಲ್ನ ಆಟಗಾರ. 4 ಗೋಲ್ಡನ್ ಶೂ ಅವಾರ್ಡ್ ಕೂಡ ಪಡೆದ ಏಕೈಕ ಆಟಗಾರ ಅಂತ ಹೇಳ್ಬೋದು. ಆದರೆ ನಾನಿಲ್ಲಿ ಫುಟ್ಬಾಲ್ ಆಟಗಾರನ ಬಗ್ಗೆ ಹೇಳ್ತಾ ಇಲ್ಲ, ಅವರೊಬ್ಬ ಯೂಟ್ಯೂಬರ್ ಆಗಿ ಎಂಥ ಸಾಧನೆ ಮಾಡಿದ್ದಾರೆ ಅನ್ನೋದರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಯೂಟ್ಯೂಬಲ್ಲಿ 1 ವರ್ಷ 5 ವರ್ಷ ಆದಮೇಲೆ ಒಂದು ಗೋಲ್ಡನ್ ಪ್ಲೇ ಬಟನ್ ಏನಾದರೂ ಸಿಗ್ಬೋದು. ಆದರೆ ಇವರು ಸೇರಿದ ಬರೀ 2 ದಿವಸದಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್. ಬಹುಶಃ ಎಲ್ಲ ರೆಕಾರ್ಡ್ ಎಲ್ಲ ಬ್ರೇಕ್ ಆಗಿದೆ ಅಂತ ಕಾಣುತ್ತೆ. ಇವರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಅಂದರೆ ಅವರ ಬಾಲ್ಯದ ದಿನಗಳನ್ನು ನೋಡಿದರೆ ಅವರು ತುಂಬ ಬಡವರಾಗಿದ್ದರಂತೆ. ಅವರ ತಂದೆ ಒಬ್ಬರು ಪುರಸಭೆಯ ಮಾಲಿ ಮತ್ತು ತಾಯಿಯವರು ಅಡುಗೆ ಮಾಡ್ತಾಯಿದ್ರಂತೆ. ಆಮೇಲೆ ಅವರ ತಂದೆ ಕ್ಲಬ್ಬಲ್ಲಿ ಹಿಟ್ಮ್ಯಾನ್ ಆಗಿ ಸೇರಿಕೊಂಡ್ರಂತೆ. ಅಲ್ಲೇ ಇವನು ನಮ್ಮ ರೊನಾಲ್ಡೋ ಪ್ರಾಕ್ಟೀಸ್ ಮಾಡ್ತಾಯಿದ್ದದ್ದು ಅವರ ತಂದೆ ತಾಯಿ. ಆದರೆ ತಂದೆ ತುಂಬ ಕುಡುಕನಾಗಿರೋದ್ರಿಂದ ರೊನಾಲ್ಡೋ ಕೂಡ ರೋಡ್ ಗುಡಿಸುವ ಕೆಲಸ ಮಾಡ್ತಾಯಿದ್ದ ಅಂತ ಹೇಳ್ತಾರೆ ಬಾಲ್ಯದಲ್ಲಿ. ಹಾಗೆ ಅವನಿಗೆ ಎಜುಕೇಷನ್ ಕೂಡ ಹೆಚ್ಚೇನು ಸಿಗೋದಿಲ್ಲ, ಯಾಕೆಂದರೆ ಬಡವರಾಗಿರೋದ್ರಿಂದ ಸ್ಕೂಲಲ್ಲಿ ಕೂಡ ಅಷ್ಟೊಂದು ಕಲಿಸುವಂಥ ಒಂದು ಅನುಕೂಲ ಇರೋದಿಲ್ಲ. ಅವನ ಒಂದು 14ನೇ ವಯಸ್ಸಲ್ಲಿ ಒಂದು ಟೀಚರ್ ಯಾರೋ ಅವಮಾನ ಮಾಡಿದ್ರು ಅಂತ ಚೇರನ್ನು ಎತ್ತಿ ಬಿಸಾಕ್ತಾನಂತೆ. ಹಾಗೆ ಬಿಸಾಕಿದ್ದಕ್ಕೆ ಅವನನ್ನು ಶಾಲೆಯಿಂದ ಡಿಬಾರ್ ಮಾಡ್ತಾರೆ ಅಂತ ಹೇಳ್ತಾರೆ. ಡಿಬಾರ್ ಮಾಡಿ ಆದಮೇಲೆ ಅವನು ಸ್ಕೂಲಿಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಬರೀ ಫುಟ್ಬಾಲಲ್ಲಿ ನಾನು ಆಡ್ತೇನೆ ಅಂತ ಹೇಳಿ ತಾಯಿಯಲ್ಲಿ ಹೇಳ್ತಾನಂತೆ. ತಾಯಿ ಕೂಡ ಅದಕ್ಕೆ ಒಪ್ಕೊಳ್ತಾರಂತೆ. ಆಮೇಲೆ ಮಾತ್ರ ನಿರ್ಮಿಸಿದ್ದು ಇತಿಹಾಸ ಅಂತಲೇ ಹೇಳ್ಬೋದು. ಆದರೆ ಇದನ್ನು ನೋಡೋದಕ್ಕೆ ಮಾತ್ರ ಅವರ ತಂದೆ ಇರೋದಿಲ್ಲ. ಅವನ ತಂದೆಯೂ ಕೂಡ ತುಂಬ ಒಂದು ಆಸೆ ಇರುತ್ತೆ, ಒಂದು ದೊಡ್ಡ ಒಂದು ಪ್ಲೇಯರ್ ಆಗಬೇಕು ಅಂತ. ಆದರೆ ಅಚಾನಕ್ಕಾಗಿ ಅಂದರೆ ತುಂಬ ಕುಡುಕನಾಗಿರೋದ್ರಿಂದ ಲಿವರೆಲ್ಲ ಡ್ಯಾಮೇಜ್ ಆಗಿ ಅವರು ತೀರ್ಕೊಳ್ತಾರಂತೆ. ಅವರು ತೀರಿಕೊಂಡಾಗ ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅವರ ಒಂದು ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದರು ಅಂತ ಹೇಳಿದರೆ ನಮ್ಮ ರೊನಾಲ್ಡೋ ಎಷ್ಟು ದೊಡ್ಡ ಸಾಧನೆ ಮಾಡಿರಬೇಕು ನೋಡಿ. ಇವರು ಜಾರ್ಜಿನಾ ರಾಡ್ರಿಗಸ್ ಅಂತ, ರೊನಾಲ್ಡೋ ಅವ್ರದ್ದು ಗರ್ಲ್ ಫ್ರೆಂಡ್ ಅಂತೆ. ಆದರೆ ಅವರು ಯೂಟ್ಯೂಬಲ್ಲಿ ಮಾತ್ರ ಅವರು ತಮ್ಮ ಮಿಸ್ಸಸ್ ಅಂತ ಹೇಳ್ಕೊಂಡಿದ್ದಾರೆ. ಅವರಿಗೆ ಒಂದು 6 ಜನ ಮಕ್ಕಳು ಅಂತ ಹೇಳ್ತಾರೆ. 6 ಜನ ಅಂದರೆ ಅದರಲ್ಲಿ ಒಂದು ತೀರಿಕೊಂಡಿದ್ದಂತೆ ಟ್ವಿನ್ಸಲ್ಲಿ. 5 ಜನ ಮಕ್ಕಳಿದ್ದಾರೆ. ಇವರೇ ಅವರು ನೋಡಿ. ಆದರೆ ಅವರು ಇನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಕೆಲವೊಮ್ಮೆ ಮದುವೆ ಆಗಿದೆ ಅಂತ ಹೇಳ್ತಾರೆ. ಏನೇ ಇರಲಿ, ಆದರೆ ಅವರ ಸಾಧನೆ ಮಾತ್ರ ಸೂಪರ್ ಆಗಿದೆ ನೋಡಿ. ಈಗ 4-3 ಇನ್ನು ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಒಬ್ಬ ಫುಟ್ಬಾಲ್ ಆಟಗಾರನಾಗಿ ಮಾತ್ರ ಅಲ್ಲ, ಒಬ್ಬ ಯೂಟ್ಯೂಬರ್ ಆಗಿಯೂ ಅವರು ಎಲ್ಲ ರೆಕಾರ್ಡ್ಸನ್ನು ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ. ಮಿಸ್ಟರ್ ಬೀಟ್ಸ್ ಅವರನ್ನು ಕೂಡ ಇನ್ನು ಕೆಲವೇ ದಿವಸದಲ್ಲಿ ಬಹುಶಃ ಹಿಂದಿಕ್ಕಬಹುದು. ಬಹುಶಃ ಇವರು ಹೋಗ್ತಿರೋ ವೇಗಕ್ಕೆ ಯೂಟ್ಯೂಬ್ನವ್ರಿಗೆ ಕೂಡ ಯಾವ ಪ್ಲೇ ಬಟನ್ ಕೊಡೋದಂತ ಕನ್ಫ್ಯೂಸ್ ಆಗಿರ್ಬೋದು. ಇನ್ನು ಅವರು ಇವರಿಗೆ ಬೇರೆ ಪ್ಲೇ ಬಟನ್ ಮಾಡಬೇಕಾದಿತ್ತು. ನಿಮಗೇನು ಅನ್ನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ವಂದನೆಗಳು.